ಅಶೋಕ್, ಫ್ರೀ ಆಗಿದ್ದೀರಾ? ಏನಕ್ಕೆ ಹೇಳು? ಹಾ, ಏನಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತು. ನೀವ್ ಜೊತೆಗೆ ಬರ್ಬೋದಾ ಅಂತ. ಒಂದೆರಡು ಅವರ್ ಪರ್ಮಿಷನ್ ತಗೋ ಸಾಕು. ನಾವಿಬ್ರು ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡು ಮತ್ತೆ ವಾಪಸ್ ಬರೋಣ. ಶುಗಾಮಿ, ಇಲ್ಲ, ನಂಗೊಂಚೂರು ಇಂಪಾರ್ಟೆಂಟ್ ಕೆಲಸ ಇದೆ. ನೀ ಹೋಗ್ಬಿಟ್ ಬಾ. ಯಾವಾಗ ನೋಡಿದ್ರು ಬೇರೆ ಕೆಲ್ಸ ಇದೆ ಅಂತ ಹೇಳ್ತಿದ್ದೀರಲ್ಲ, ಅಂತದೇನ್ ಕೆಲ್ಸ ಅದು? ಆಫೀಸ್ ಕೆಲ್ಸನಾ? ಅದನ್ನ ಮುಂದಕ್ಕೆ ಹಾಕೋಬೋದ್ ತಾನೆ? ಸ್ವಲ್ಪ ಇಂಪಾರ್ಟೆಂಟ್ ವಸ್ತುಗಳು ಶಾಪಿಂಗ್ ಇತ್ತು. ನೀವು ಜೊತೆಲಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೆ ಕೇಳ್ದೆ. ನೋಡು, ಇದೊಂಚೂರು ಪರ್ಸನಲ್ ಕೆಲಸ, ಮುಂದಕ್ಕೆ ಹಾಕಕ್ಕಾಗಲ್ಲ. ಏನಂತ ಪರ್ಸ್ನಲ್ಲು? ಯಾವಾಗ ನೋಡಿದ್ರು ಪರ್ಸನಲ್ ಕೆಲ್ಸ ಅಂತ ಹೇಳ್ತಾನೆ ಇರ್ತಾರೆ. ಅದೇನು ಅಂತ ಕೇಳೇ ಬಿಡ್ಲಾ? ಶುಗಾಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನೊಬ್ಳೆ ಶಾಪಿಂಗ್ ಹೋಗ್ತೀನಿ. ನನ್ನ ಹತ್ರ ಏನೋ ಕೇಳಬೇಕು ಅಂತ ಅನ್ಕೊಂಡ್ಲು, ಆದರೆ ಏನು ಕೇಳ್ದಲ್ಲೇ ಹೋಗ್ತಾ ಇದ್ದಾಳಲ್ಲ. ನಾನು ರಜನಿ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡಿರ್ಬೋದಾ? ಅಭಿ ಪುಟ್ಟ, ಸುಮ್ನೆ ಎಂತ ಗೊಬ್ಬಳೆ ಬಂದಿಲ್ ನಿಂತ್ಕೊಂಡಿದೆ. ಬಾ, ನನ್ ಕೈ ಹಿಡ್ಕೊ, ನಾನ್ ನಿನ್ನ ಒಂದ್ ರೌಂಡ್ ವಾಕಿಂಗ್ ಕರ್ಕೊಂಡು ಹೋಯ್ವತ್ತೆ. ಇವಾಗ ತಾನೇ ಕಮಲಮ್ಮ ನನ್ ಕೈ ಹಿಡ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡ್ ಬಂದ್ರು. ಅಭಿ, ನಿನ್ಗೆ ಈ ಮನೆ ಚೆನ್ನಾಗಿದ್ಯಾ ಅಥವಾ ನಾವು ಮೊದ್ಲಿದ್ವಲ್ಲ ಆ ಮನೆ ಚೆನ್ನಾಗಿದ್ಯಾ? ನಂಗೆ ಈ ಮನೆನೇ ಇಷ್ಟ. ಯಾಕೆ? ಇಲ್ಲಿ ಶಿವಗಾಮಿ ಇರ್ತಾಳೆ, ಭೈರವಿ ಇರ್ತಾಳೆ, ಕಮಲಮ್ಮ ಇರ್ತಾರೆ. ಶಿವಗಾಮಿ ಕಮಲಮ್ಮ ನನ್ನ ಪ್ರೀತಿಯಿಂದ ನೋಡ್ಕೋತಾರೆ. ಅದಕ್ಕೆ ನಂಗೆ ಈ ಮನೇಲಿರಕ್ಕೆ ಇಷ್ಟ. ಮತ್ತೆ ನನ್ನ ಹೆಸರು ಹೇಳೇ ಇಲ್ಲ ನೀನು. ನಂಗೆ ನೀನ್ ಇಷ್ಟ ಇಲ್ಲ, ಅದಕ್ಕೆ ಹೇಳಿಲ್ಲ. ಮತ್ತ ನನ್ನ ಹೆಸರು ಹೇಳಲೇ ಇಲ್ಲ. ನಾನಂದ್ರೆ ನಿಂಗೆ ಇಷ್ಟ ಇಲ್ಲ. ಅಯ್ಯೋ ಅತ್ತೆ, ಮರ್ತೋಗ್ಬಿಟ್ಟೆ. ನೀವಂದ್ರೆ ನಂಗೆ ಇಷ್ಟನೇ. ಅಯ್ಯೋ, ಈಗ ನೀನು ನಮ್ಮನಿಗ್ ಬಂದ್ರೆ ಇಲ್ಲಿ ಕಮಲಮ್ಮ ಶಿವಗಾಮಿ ಎಲ್ಲ ನಿನ್ ಕಣ್ಕಂತ್ರಲ್ಲ, ಅದ್ರಕ್ಕಿಂತ ತುಂಬಾ ಜಾಸ್ತಿ ಇಷ್ಟಪಟ್ಟು ಕಣ್ಕಂತೆ. ಬತ್ತ್ಯಾ? ಆದ್ರೆ ಶಿವಗಾಮಿ ಬಿಡಲ್ವಲ್ಲ. ಒಂದ್ ವೇಳೆ ಶಿವಗಾಮಿ ಪರ್ಮಿಷನ್ ಕೊಟ್ರೆ ನೀ ಬತ್ತ್ಯಾ? ಶಿವಗಾಮಿ ಒಪ್ಕೊಂಡ್ರೆ ನಾನ್ ಬರ್ತೀನಿ. ಹೌದು, ನಾನ್ ಯಾಕೆ ಮನೇಲಿ ಇರ್ಬಾರ್ದು? ಎಂತಕಂದ್ರೆ ಇದು ಶಿವಗಾಮಿ ಮನೆ. ಇಲ್ಲಿ ಶಿವಗಾಮಿ, ಅಶೋಕ್, ಭೈರವಿ ಮಾತ್ರ ಇರ್ಕ. ನಾವೆಲ್ಲಿಗೆ ಜಸ್ಟ್ ನೆಂಟ್ರಷ್ಟೇ. ಅಲ್ಲಿದೆಯಲ್ಲ, ಮೊದ್ಲು ಇರ್ತಿದ್ವಲ್ಲ, ಅದೇ ನಮ್ಮನೆ. ಅಲ್ಲಿ ನಾನು, ಇವಮ್ಮ, ಇವರು ಎಲ್ಲ ಅಲ್ಲೇ ಇಪ್ಪದು. ನೀನ್ ಕೂಡ ಅಲ್ಲೇ ಇರ್ಬೇಕು. ಅಲ್ಲಿಗೆ ಈ ಶಿವಗಾಮಿ, ಭೈರವಿ ಯಾರೇ ಬಂದ್ರು ಆ ಮನೆಗೆ ಅವರೆಲ್ಲ ನೆಂಟ್ರಾತ್ರ. ಓ, ಹಂಗಂದ್ರೆ ಅದು ನಮ್ಮನೆ, ಇದು ಶಿವಗಾಮಿ ಮನೆ. ಜಾನು ಮರಿ, ಅರ್ಥ ಮಾಡ್ಕೊಂಡಳಪ್ಪ. ಸರಿ, ಒಂದ್ ಕೆಲ್ಸ ಮಾಡೋಣ. ನಾವು ಮನೆಗ್ ಹೋಗುವಾಗ ಶಿವಗಾಮಿ, ಭೈರವಿ, ಕಮಲಮ್ಮ ಎಲ್ಲಾರ್ನೂ ಜೊತೆ ಕರ್ಕೊಂಡು ಹೋಗೋಣ. ಅವರು ಕೂಡ ನಮ್ಮ ಮನೇಲಿ ಇದ್ದಂಗಾಗತ್ತೆ. ನಾನು ಶಿವಗಾಮಿ, ಕಮಲಮ್ಮ, ಭೈರವಿ ಎಲ್ಲಾರ ಜೊತೆನೂ ಇದ್ದಂಗಾಗತ್ತೆ. ಅದು ಶಿವಗಾಮಿ ಆತರ ಎಲ್ಲ ಅಲ್ಲಿ ಬತ್ತ ಹೊತ್ತ ಇಪ್ಪುಗೆಲ್ಲ ಆತಿಲ್ಲ. ಎಂತಕಂದ್ರೆ ಅವ್ರಿಗೆ ಆಫೀಸ್ ಇರುತ್ತಲ್ಲ, ಬೇಕಾದ್ರೆ ಅವಾಗ ಬಂದ್ ನಿನ್ನ ಕಣ್ಕ ಹೋತ್ರಷ್ಟೇ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಿಂಗೆ ಇಷ್ಟರಲ್ಲೇ ಮಗು ಹತ್ತಲ್ಲ, ಅಷ್ಟೊತ್ತಿಗೆ ಆಮೇಲೆ ನೀನ್ ಇದೇ ಮನೆ ಬಂದಿರ್ಲೈಕ್ 1 ವರ್ಷದ್ರಿಗೆ ಯಾರು ಕೇಂತ ಇಲ್ಲ ನಿನ್ನ. ಹೌದಾ? ಸರಿ, ಹಾಗಾದ್ರೆ ಬರ್ತೀನಿ. ಅಯ್ಯೋ ನನ್ನ ಬಂಗಾರ, ನಡಿ ನಾವಲ್ಲಿಗೆ ನಮ್ಮನೆಗೆ ಹೋಗೋಣ. ಅಯ್ಯೋ, ಹಾಗಾದ್ರೆ ನೀನು ಆ ಮನೆಗ್ ಬರ್ತೀಯಾ? ಅಯ್ಯೋ, ನಾನ್ ಬರಲ್ಲಪ್ಪ, ನಾನ್ ಬರಲ್ಲ ಆ ಮನೆಗೆ, ನಾನ್ ಬರಲ್ಲ. ಅಯ್ಯೋ, ಬತ್ತಿ
ಚಿನ್ನು ಮತ್ತು ಬಂಗಾರ ಅನ್ಕೊಂಡ ಏನು ಇವಳು ಒಪ್ಸಿದ ತಕ್ಷಣ ಅವಳು ಬಂದೇ ಬಿಟ್ಲು ಅವನ ಹತ್ರ ಮಾತಾಡ್ತಾಳೆ. ಬರ್ತಿದೆ ತಾನೆ. ಅಯ್ಯೋ, ಮಲ್ಲೆ ಊರ್ಮಿಳ, ನನ್ನ ಮೊಮ್ಮಗ 11 ಗಂಟೆವರೆಗೂ ನಿದ್ರೆಯಿಂದ ಹೇಳ್ತಾನೆ ಇರ್ಲಿಲ್ಲ ಕಣೆ. ಈಗ ಬೆಳಿಗ್ಗೆ 7 ಗಂಟೆಗೆ ಎದ್ದು 8 ಗಂಟೆಗೆ ಶಿಸ್ತಾಗಿ ರೆಡಿಯಾಗಿ ಆಫೀಸಿಗೆ ಹೋಗ್ತಾ ಇರ್ತಾನೆ. ಶಿವಗಾಮಿ ಆಫೀಸ್ಗೆ ಪಾರ್ಟ್ನರ್ ಆಗಿ ಹೋಗೋಕ್ ಶುರು ಮಾಡಿದಾಗಿಂದ ಈ ಬದಲಾವಣೆ ಕಣೆ. ಏನಾದ್ರೆ ನಮ್ಮವ್ರೆ, ಗಂಡನೇ ಸರಿಗಿಲ್ವಲ್ಲ. ಹೌದಾ? ಮತ್ತೆ ಅಶೋಕ್ ಅಂತ ಅವನ ಹೆಸರು. ನೀಚ, ನಿಕೃಷ್ಟ, ಪಾಪಿ ನಮ್ಮ ಅವನು. ಅಂಥದ್ ಏನ್ ಮಾಡ್ದ ಅವನು? ಶಿವಗಾಮಿ ಸ್ಕೂಲ್ನಲ್ಲಿ ಸಂಬಳದ ಮೇಸ್ಟರ್ ಆಗಿದ್ದೋನವನು. ಒಳ್ಳೆ ಒಂಥರ ನಾಟಕ ಮಾಡಿ ಶಿವಗಾಮಿನೇ ಲವ್ ಮಾಡೋ ಹಾಗೆ ಮಾಡ್ದ. ಪಾಪ ಹಣ ಅಂತಸ್ತು ಏನು ನೋಡ್ದೆ ಶಿವಗಾಮಿ ಅಣ್ಣ ಈ ಮದ್ವೆಗೆ ಒಪ್ಕೊಂಡ್ರು. ಮದ್ವೆ ಮಾತುಕತೆಗೆ ಅಂತ ಅವ್ರಣ್ಣ ಹೋದಾಗ ನಿಮ್ ಹೆಸರಲ್ಲಿರೋ ಆಸ್ತಿನೆಲ್ಲ ನಿಮ್ ತಂಗಿ ಹೆಸರಿಗೆ ಬದಲಾಯಿಸ್ಬೇಕು ಅಂತ ಹೇಳಿದ್ನಂತೆ. ಆಮೇಲೆ ಅವಾಗ್ಲೇ ತಾಳಿ ಕಟ್ಟೋದು ಅಂತ ಹಠ ಹಿಡಿದ್ನಂತೆ. ಶಿವಗಾಮಿ ತಂದೆ ಬರ್ದಿರೋ ವಿಲ್ ಪ್ರಕಾರ ಶಿವಗಾಮಿ ಅಣ್ಣ ಪ್ರಾಣ ಕಳ್ಕೊಂಡ್ರೆ ಮಾತ್ರ ಆಸ್ತಿ ಶಿವಗಾಮಿ ಹೆಸರಿಗೆ ಹೋಗೋದು ಅಂತ ಇತ್ತು. ತಂಗಿಗೋಸ್ಕರ ಶಿವಗಾಮಿ ಅಣ್ಣ ತನ್ನ ಪ್ರಾಣನೇ ಕಳ್ಕೊಂಡು ಆಸ್ತಿನ ಶಿವಗಾಮಿ ಹೆಸರಿಗೆ ಮಾಡ್ದ. ಹೌದಾ? ಅಂಥ ನೀಚನ ಅವನು? ಅವನೊಬ್ನೇ ಅಲ್ಲ, ಅವ್ರಿಡೀ ಮನೆಯವರೇ ಮನಸ್ಸಾಕ್ಷಿ ಇಲ್ದೇ ಇರೋ ಮೃಗಗಳು. ಶಿವಗಾಮಿ ಅಣ್ಣ ಸತ್ತು ಅವಳು ದುಃಖದಿಂದನೇ ಹೊರಗಡೆ ಬಂದಿಲ್ಲ. ಆಗ್ಲೇ ತಾಳಿ ಕಟ್ಟಿ ಮುಗಿಸ್ಬಿಟ್ರು. ಶಿವಗಾಮಿನ ಹೊಡೆದು ಹುಚ್ಚಿ ಮಾಡಿ ಒಂದ್ ರೂಮಲ್ಲಿ ವರ್ಷಾನ್ಗಟ್ಲೆಯಿಂದ ಕಬ್ಬಿಣದ ಸರಪಳಿಲಿ ಕಟ್ ಹಾಕಿದ್ರು. ಅಯ್ಯಯ್ಯೋ, ಹೆಣ್ಮಗಳಿಗೆ ಇಂಥ ಕಿರುಕುಳ ಕೊಟ್ಟಿದ್ದಾರ ಪಾಪಿಗಳು. ಅಷ್ಟಕ್ಕೆ ನಿಂತಿದ್ರೆ ಎಷ್ಟೋ ವಾಸಿ ಇರ್ತಿತ್ತು ಅಮ್ಮೋರೆ. ಅಶೋಕ್ ಅವ್ರ ಸ್ಕೂಲ್ನಲ್ಲಿ ಯಾವ ಟೀಚರ್ನು ಬಿಟ್ಟಿಲ್ಲ, ಕಡೆಗೆ ಶಾಲೆಯಲ್ಲಿರೋ ಮಕ್ಕಳನ್ನು ಬಿಟ್ಟಿಲ್ಲ ಅಂತೀನಿ. ಥು, ಹೇಳಕ್ಕೆ ನಾಚಿಕೆ ಆಗುತ್ತೆ. ಒಂದ್ಸರ್ತಿ ಒಂದ್ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡಕ್ ಹೋಗಿ ಆ ಮಗುನೇ ಸಾಯಿಸ್ಬಿಟ್ಟ. ಅಯ್ಯೋ ದೇವ್ರೆ, ಅಂಥ ಕೆಟ್ಟವನ ಅವನು? ಹ್ಞೂ, ಅದೇ ಕೇಸಲ್ಲೇ ಅವನ್ ಜೈಲ್ಗೆ ಹೋಗಿದ್ದು. ಅವನ್ ಮಾಡದೇ ಇರೋ ಕೆಲ್ಸ ಯಾವುದೂ ಇಲ್ಲ. ಫೋರ್ಜರಿ ಕೆಲಸ ಮಾಡ್ತಾನೆ, ಜನಗಳ ಹತ್ರ ದುಡ್ಡು ಯಾಮರಿಸ್ತಾನೆ. ಅವನ್ ಮಾಡದೇ ಇರೋದೇ ಇಲ್ಲ, ಗಾಂಜಾ ಸ್ಮಗ್ಲಿಂಗು ಮಾಡ್ಬಿಟ್ಟಿದ್ದಾನೆ. ಶಿವಗಾಮಿ ಅಂತೂ ಬೆಂಕಿಲ್ ಬಿದ್ದಿರೋ ಮಿಂಚುಳು ತರಹ ಪ್ರತಿ ದಿನ ಸುಟ್ಟು ನರ್ಕ ಅನ್ಭವಿಸ್ತಾ ಇದ್ದಾಳೆ.